ಸರ್, ಕಾಂಗ್ರೆಸ್ ಸರ್ಕಾರ ಐಸಿಸ್ ಮಾದರಿ ಸರ್ಕಾರವನ್ನ ನಡೆಸ್ತಾ ಇದೆ. ಕೇಂದ್ರ ಸಚಿವ ಜೋಶಿ ಅವರು ಹೇಳಿದ್ದಾರೆ. ಆಮೇಲೆ ಈಗ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರನ್ನ ಖುಷಿ ಪಡಿಸೋಕೆ ರಾಮ ಮಂದಿರ ವಿರೋಧ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಜೋಶಿ ಅವರು ಹೇಳಿದ್ರು. ನೋಡಿ, ಇವತ್ತು ನಾವೆಲ್ಲ ಇಲ್ಲಿ ಸಿದ್ದೇಶ್ವರ ಮಹಾಸ್ವಾಮೀಜಿ ಅವರಿಗೆ ಪ್ರಥಮ ಪುಣ್ಯ ಸ್ಮರಣೆ ದಿವಸ ಅವ್ರಿಗೆ ಗುರುನಮನವನ್ನು ಸಲ್ಲಿಸಲಿಕ್ಕೆ ಮುಖ್ಯಮಂತ್ರಿಗಳು ಪ್ರಹ್ಲಾದ್ ಜೋಶಿ ಅವರು ಎಲ್ಲರೂ ಕೂಡ ಬಂದಿದ್ದಾರೆ. ನಾಡಿನ ಎಲ್ಲ ಪೂಜ್ಯ ಮಠಾಧೀಶರು, ಸುತ್ತೂರು ಶ್ರೀಗಳು, ಸಿರಿಗೆರೆ ಶ್ರೀಗಳು, ಬಾಲ್ಕಿ ಶ್ರೀಗಳು, ಹೀಗೆ ಅನೇಕ ಶ್ರೀಗಳೆಲ್ಲನೂ ಕೂಡ ಇವತ್ತಿನ ದಿವಸ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಏನು ಪ್ರಹ್ಲಾದ್ ಜೋಶಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತ ನೀವು ಹೇಳಿದ್ರೆ, ನಾನು ನೋಡಿಲ್ಲ, ನೀವು ಹೇಳಿದ್ದನ್ನು ನಾನು ಕೇಳ್ತಿದ್ದೀನಿ. ಕಾಂಗ್ರೆಸ್ದು ಇಸಿಸ್ ಮಾದರಿ ಸರ್ಕಾರ ಅಂಥೇಳಿ ಆಡಳಿತ ನಡೆಸ್ತಾ ಇದೆ ಅಂತೇಳಿ ಕಳೆದ 5 ವರ್ಷ ಪ್ರಹ್ಲಾದ್ ಜೋಶಿ ಅವ್ರಿಗೆ ಹೇಳಿ, ಕಳೆದ 5 ವರ್ಷ ಯಾವ ರೀತಿ ಸರ್ಕಾರ ಇವ್ರು ನಡೆಸಿದರು. ಹಿಜಾಬು, ಹಲಾಲು, ಅಜಾನು ಅಷ್ಟೇ ಅಲ್ಲ, ಬರೀ ಎಲ್ಲವನ್ನ ಇವತ್ತು ಸಹ ಆಡಳಿತ ಯಂತ್ರವನ್ನು ಕೈಯಲ್ಲಿ ತೆಗೆದುಕೊಂಡು ಇವತ್ತು ಜನರು ಇವರಿಗೆ ತಕ್ಕ ಪಾಠವನ್ನು ಕಲಿಸಿ ಅವರು ಮನೆಗೆ ಕಳಿಸಿದ್ದಾರೆ. ಕಾಂಗ್ರೆಸ್ಗೆ 135 ಸೀಟ್ಗಳನ್ನ ಗೆಲ್ಲಿಸಿ ಇವ್ರನ್ನ ಮನೆಯಲ್ಲಿ ತಿರಸ್ಕಾರ ಮಾಡಿ ಮನೆಯಲ್ಲಿ ಕೂರಿಸಿದ್ದಾರೆ. ನಮ್ಮ ಕಾಂಗ್ರೆಸ್ ಪಕ್ಷ ಇವತ್ತು ದಿವಸ ಸಿದ್ಧಾಂತ ಬಸವಣ್ಣವರು ಬಸವಾದಿ ಶರಣರ ಸಿದ್ಧಾಂತ ಮತ್ತು ಇದು ಸರ್ವ ಜನಾಂಗದ ಶಾಂತಿಯ ತೋಟ ಇರಬೇಕು ಅಂತೇಳಿ ರಾಷ್ಟ್ರಕವಿ ಕುವೆಂಪು ಹೇಳಿದಾರೆ. ಆ ಒಂದು ಸಿದ್ಧಾಂತವನ್ನು ಇಟ್ಕೊಂಡಂಥವ್ರು. ಬಸವಣ್ಣವರ ಸಿದ್ಧಾಂತಗಳೇನಿತ್ತು, ಎಲ್ಲ ಜಾತಿ ಧರ್ಮಗಳನ್ನ ಸರಿಸಮಾನವಾಗಿ ಕಾಣುವಂಥದ್ದು, ಶೋಷಿತರನ್ನ, ಹಿಂದುಳಿದವ್ರನ್ನ, ಬಡವರನ್ನ ಎಲ್ಲರನ್ನೂ ಕೂಡ ಇವತ್ತು ನಾವು ಕೊಟ್ಟಂಥ ಯೋಜನೆಗಳು ಎಷ್ಟಿದ್ದಾವೆ ರೈತರ ಸಲುವಾಗಿ. ಅನ್ನಭಾಗ್ಯ, ಬಡವರಿಗೆ ಅನ್ನಭಾಗ್ಯ ಯೋಜನೆ, ಕ್ಷೀರಭಾಗ್ಯ ಯೋಜನೆ, ಈಗ 5 ಗ್ಯಾರಂಟಿಗಳ ಮೂಲಕ ಇವತ್ತು ಜನರಿಗೆ ನಾವು ಬಡವರಿಗೆ ಇವತ್ತು ಸಹ ಸಹಾಯಕ್ಕೆ ಬಂದಿದ್ದೀವಿ, ಮಹಿಳೆಯರಿಗೆ ಸಹಾಯಕ್ಕೆ ಬಂದಿದ್ದೀವಿ. ಗೃಹಲಕ್ಷ್ಮಿ ಯೋಜನೆ ಇವತ್ತು ಇದು ಯಾವುದೂ ಕೂಡ ಆಗಿಲ್ಲ. ನರೇಂದ್ರ ಮೋದಿಯವರು ಅಚ್ಚೇ ದಿನ ಅಂತ ಹೇಳಿದರು, 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದರು, 15 ಲಕ್ಷ ಅಕೌಂಟಿಗೆ ತಂದು ಹಾಕ್ತೀವಿ ಅಂತ ಹೇಳಿದರು, ರೈತರ ಆದಾಯ ದ್ವಿಗುಣ ಮಾಡ್ತೀವಿ ಅಂತ ಹೇಳಿದರು. ಬಹುಶಃ ಇದ್ರ ಬಗ್ಗೆ ಪ್ರಹ್ಲಾದ್ ಜೋಶಿ ಅವರು ಉತ್ತರ ಕೊಡಬೇಕು. ಇಲ್ಲಿ ನಮ್ಮ ರಾಜ್ಯದಲ್ಲಿ ಎಲ್ಲ ಧರ್ಮದವ್ರನ್ನ, ಎಲ್ಲ ಜಾತಿಯವ್ರನ್ನ ಸರಿಸಮಾನವಾಗಿ ಕಾಣುವಂಥದ್ದು ಮತ್ತು ಯಾರೇ ತಪ್ಪು ಮಾಡಿದರೂ ಕೂಡ ಆ ತಪ್ಪಿಸ್ತಾರೆ, ಅದು ಹಿಂದೂಗಳಿರ್ಬೋದು, ಮುಸಲ್ಮಾನರಿರ್ಬೋದು, ಸಿಖ್ರಿರ್ಬೋದು, ಬೌದ್ಧರಿರ್ಬೋದು, ಅಥವಾ ಯಾವುದೇ ಜಾತಿಯವರು ಇರ್ಬೋದು, ಯಾವುದೇ ಪಕ್ಷದವ್ರು ಇರ್ಬೋದು. ಕಾಂಗ್ರೆಸ್ ಪಕ್ಷದವ್ರು ಯಾರಾದರೂ ತಪ್ಪು ಮಾಡಿದರೆ ಅವ್ರ ಮೇಲೂ ಕೂಡ ನಿರ್ದಾಕ್ಷಿಣ್ಯವಾಗಿ ನಾವು ಕ್ರಮ ಕೈಗೊಳ್ತೀವಿ. BJP ಅವ್ರು ತಪ್ಪು ಮಾಡಿದ್ರೆ ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ತೀವಿ. ಇದು ನಮ್ಮ ಆಡಳಿತ. ಇದು ಹುಬ್ಬಳ್ಳಿಯಲ್ಲಿ ಕಳೆದ 35 ವರ್ಷಗಳ ಹಿಂದೆ ಸರ್ ರಾಮ ಮಂದಿರ ಗಲಾಟೆ ಆದ ಈ ಸಂದರ್ಭದ ವ್ಯಕ್ತಿಯನ್ನ 75 ವರ್ಷ ಅವನ ಈಗ ಅರೆಸ್ಟ್ ಮಾಡ್ತಾ ಇದ್ದಾರೆ ಸರ್. ಅದಕ್ಕೆ ಅವ್ರು ಹಾಗಾಗ್ತಾ ಇದ್ದಾರೆ ನೋಡಿ. ಈಗ ನನಗೆ ಆ ವಿಚಾರದಲ್ಲಿ ನನಗೆ ಸಂಪೂರ್ಣ ಮಾಹಿತಿ ಇಲ್ಲ. ಇದರಲ್ಲಿ ಯಾವುದೂ ರಾಜಕೀಯ ಪ್ರಶ್ನೆ ಬರೋಂಗಿಲ್ಲ. ಪೊಲೀಸರು ಏನಿದೆಲ್ಲ, ಪೊಲೀಸರು ಅವರು ತಮ್ಮ ಇದ್ರ ಮೇಲೆ ಇವತ್ತು ಸಹ ಕ್ರಮ ಕೈಗೊಳ್ತಾರೆ. ಅದು ಯಾವುದೇ ಕ್ಷೇತ್ರ, ಒಂದೇ ಕೇಸ್ ಅಂತಲ್ಲ, ಎಲ್ಲನೂ ಕೂಡ ಕಾನೂನು ತನ್ನದೇ ಆದಂಥ ರೀತಿಯಲ್ಲಿ ಅದು ನಡ್ಕೋತದೆ. ಆ ರೀತಿ ಅವರು ಕ್ರಮ ಕೈಗೊಂಡಿರ್ತಾರೆ. ಇದ್ರಾಗಿ ಕಾಂಗ್ರೆಸ್ಸು, BJP ಯಾವ ರಾಜಕಾರಣಿ ಪ್ರಶ್ನೆ ಬರೋಂಗಿಲ್ಲ. ಪೊಲೀಸ್ ಇಲಾಖೆ ಸ್ಪಷ್ಟಪಡಿಸ್ತದೆ ಯಾಕೆ ಅದನ್ನು ಮಾಡಿದ್ದಾರೆ ಅಂತ. ಪೊಲೀಸ್ ಇಲಾಖೆ ಅದು ಯಾರು ಅಧಿಕಾರಿಗಳಿದ್ದಾರೆ, ಯಾವ ರೀತಿ ಯಾಕೆ ಅವ್ರನ್ನ ಬಂಧಿಸಬೇಕಾಯ್ತು ಏನು ಅಂದ್ರೆ ಅವ್ರು ಪೊಲೀಸ್ ಇಲಾಖೆ ಅದನ್ನು ತಿಳಿಸ್ತದೆ. ಸರ್, ಜೋಶಿ ಅವರು ಹೇಳ್ತಾರೆ ಸರ್, ರಾಮ ಮಂದಿರ ನಿರ್ಮಾಣ ಆಗೈತೆ, ಕಾಂಗ್ರೆಸ್ಗೆ ಹೊಟ್ಟೆ ಕಿಚ್ಚು, ಹಾಗಾಗಿ ಈ ಮೂಲಕ ಸೇಡ್ ತೀರಿಸ್ಕೊಳ್ತಾ ಇದ್ದಾರೆ ಅಂತ. ನೋಡಿ, ರಾಮ ಮಂದಿರಿಗೆ ಮೊದಲ ಪೂಜೆಗೆ ಅದಕ್ಕೆ ಇದು ಮಾಡಿಕೊಟ್ಟಂಥವ್ರು ರಾಜೀವ್ ಗಾಂಧಿ ಅವರು. ಇದನ್ನ ಅರ್ಥ ಮಾಡ್ಕೊಳ್ರಿ ನೀವು. ಹೀಗಾಗಿ ನಮ್ಗೆ ಯಾರು ರಾಮ ಇವತ್ತು ಸಹ ಎಲ್ಲರಿಗೂ ಬೇಕಾಗಿದ್ದಾವೆ. ಹೀಗಾಗಿ ಈ ಇದರಲ್ಲಿ ಇವರು ರಾಮನ ಹೆಸರು ಮೇಲೆ ರಾಜಕೀಯ ಮಾಡ್ಬೇಕಂತಾರೆ. ಈಗ ಜೋಶಿ ಅವರಿಗೆ ಬಹುಶಃ ಲೋಕಸಭೆ ಚುನಾವಣೆ ಬರ್ತಾ ಇದೆ. ಅವರಿಗೆ, ಪ್ರಧಾನಮಂತ್ರಿಗಳಿಗೆ, BJP ಅವರಿಗೆ ರಾಮನ ಹಿಡ್ಕೊಂಡು ಹೋದ ಸಲ ಪುಲ್ವಾಮಾ ಆಯಿತು, ಬಾಲಾಕೋಟ್ ಆಯಿತು, ಈ ಸಲ ರಾಮನ ಹಿಡ್ಕೊಂಡು ಹೋಗಿ ಚುನಾವಣೆ ಗೆಲ್ಲಬೇಕು ಅಂಥೇಳಿ ಅವರ ಆಶಯ ಇರ್ಬೋದು. ನಾವು ಯಾವುದೂ ಹೊಟ್ಟೆ ಕಿಚ್ಚಿಪಡುವಂಥದ್ದಲ್ಲ. ನಾವು ರಾಮನನ್ನು ಗೌರವಿಸ್ತೀವಿ, ಇನ್ನಿತರ ಎಲ್ಲ ಶಿವನು ಗೌರವಿಸ್ತೀವಿ, ಎಲ್ಲರೂ ಗೌರವಿಸ್ತೀವಿ ನಾವು. ರೈಟ್ಸ್ ನೋಡಿ, ಅದು CM ಅವ್ರಿಗೆ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಇವತ್ತು CM ಅವ್ರಿಗೆ ಸಿದ್ದರಾಮಯ್ಯ, ಸಿದ್ದರಾಮಯ್ಯ ಹೆಸರಲ್ಲೇ ರಾಮ ಅದ, ಗೊತ್ತಾಯ್ತಲ್ಲ ನಿಮ್ಗೆ. CM ಅವ್ರ ಹೆಸರೇನು? ಸಿದ್ದರಾಮಯ್ಯ. ಅದವ್ರ ಹೆಸರಲ್ಲೇ ರಾಮ ಅದ. ಮತ್ತು ಅವ್ರ ಊರು ಹುಟ್ಟಿದ ಊರು ಕೂಡ ಸಿದ್ದರಾಮನ ಗುಂಡಿ, ರಾಮ ಅಲ್ಲಿನೂ ಬರ್ತದೆ.
ಬರೀ ತುಷ್ಟೀಕರಣ ಮಾಡ್ತಾ ಇದೀರ ಅಂತ ಸರ್ ಕಾಂಗ್ರೆಸ್ ಸರ್ಕಾರ. ನೋಡಿ, ನಾವು ಎಲ್ಲರೂ ಸರಿ ಸಮಾನವಾಗಿ ಕಾಡ್ತೀವಿ. BJP ಇರಿದಾಗ ಅದು ಆಗ್ತಾ ಇರಲಿಲ್ಲ. ಅವತ್ತಿನ ದಿವಸ ಅವರು ಹಿಂದೂಗಳ ಹೆಸರು ಮೇಲೆ ಇವತ್ತಿನ ದಿವಸ ಉಳಿದವ್ರನ್ನ ಇದು ಮಾಡುವಂಥದ್ದು. ಆ ಹಿಂದೂಗಳಿಗೂ ಕೂಡ ಅದು ಬೇಕಾಗಿರಲಿಲ್ಲ. ಅವತ್ತಿನ ದಿವಸ ಇವ್ರು ಹಿಜಾಬು, ಹಲಾಲು, ಅಜಾನು, ಆ ಹಿಂದೂಗಳು ಕೂಡ ಯಾರು ಅದನ್ನು ಬಯಸಿದ್ದಿಲ್ಲ. ಅವರು ಕೂಡ ಶಾಂತಿ ಪ್ರಿಯರು ಹಿಂದೂಗಳೆಲ್ಲ. ಎಲ್ಲರೂ ಕರ್ನಾಟಕ ರಾಜ್ಯದ ಕನ್ನಡ ನಾಡಿನ ಜನ ಸರ್ವ ಜನಾಂಗದ ಶಾಂತಿ ತೋಟವನ್ನು ಕೂಡ ಹಿಂದೂಗಳು ಕೂಡ ಬಯಸ್ತಾ ಇದ್ರು. ಇವ್ರು ಮಾಡಿ ಗಲಾಟೆ ಮಾಡಿ ಎಲ್ಲ ಕಡೆ ಸ್ಟೇಟ್ ಸ್ಪಾನ್ಸರ್ಡ್, ಪೊಲಿಟಿಕಲಿ ಸ್ಪಾನ್ಸರ್ಡ್ ಇದನ್ನು ಮಾಡಿ ರಾಜ್ಯದ ಆಡಳಿತ ಹದಗೆಡಿಸಿದ್ರು. ಅದಕ್ಕೆ ತಕ್ಕ ಪಾಠ ಜನ ಕಲಿಸಿದ್ದಾರೆ ಇವ್ರಿಗೆ. ಧನ್ಯವಾದಗಳು. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.